ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಆಗಿ ಈಗಾಗಲೇ ತಿಂಗಳುಗಳೇ ಕಳೆದು ಹೋಗಿದೆ. ಪ್ರಕರಣದ ತನಿಖೆ ಕೂಡ ಈಗಾಗಲೇ ನಡೀತಾ ಇದೆ. ಹಾಗಾಗಿ ಕೊಲೆ ಪ್ರಕರಣ ಸಂಬಂಧ ದರ್ಶನ್ ಅಂಡ್ ಗ್ಯಾಂಗ್ ಈಗಾಗಲೇ ಜೈಲು ವಾಸದಲ್ಲಿದ್ದಾರೆ. ಇನ್ನು ಪ್ರಕರಣದ ಬೆನ್ನು ಬಿದ್ದು ಸಾಕ್ಷಿ ಕಲೆ ಹಾಕ್ತಾ ಇರುವ ಪೊಲೀಸರಿಗೆ ಸ್ಫೋಟಕ ವಿಚಾರಗಳು ಬಹಿರಂಗವಾಗ್ತಾನೆ ಇದೆ. ಇದೀಗ ತನಿಖೆಯ ಮತ್ತೊಂದು ಕುತೂಹಲಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿ ಪಟ್ಟಣಗೆರೆ ಶೆಡ್ ಕರ್ಕೊಂಡು ಬಂದ ಗ್ಯಾಂಗ್ ರೇಣುಕಾಸ್ವಾಮಿ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಬಳಿಕ ಆತನಲ್ಲಿ ಅಪಾಲಜಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಆದರೆ ಹಲ್ಲೆಯಿಂದ ತೀವ್ರ ಅಸ್ವಸ್ಥನಾಗಿದ್ದ ರೇಣುಕಾಸ್ವಾಮಿ ಮೇಲೆ ಏಳದ ಕಾರಣ ನಾಳೆ ಮಾಡಿಸೋಣ ಅಂತ ಸೆಕ್ಯೂರಿಟಿ ಗಾರ್ಡ್ ಇದ್ದ ರೂಮ್ಗೆ ತಂದು ಹಾಕಿದ್ದಾರೆ. ನಂತರ ಕೆಲವೇ ಕ್ಷಣದಲ್ಲಿ ರೇಣುಕಾಸ್ವಾಮಿ ಪ್ರಾಣ ಪಕ್ಷಿ ಹಾರೋಗಿದೆ. ಬಳಿಕ ರೇಣುಕಾಸ್ವಾಮಿ ಸಾವಿನ ವಿಚಾರವನ್ನು ದರ್ಶನ್ಗೆ ಫೋನ್ ಮಾಡಿ ಆರೋಪಿಗಳು ತಿಳಿಸಿದ್ದಾರೆ ಅಂತ ತನಿಖೆಯಲ್ಲಿ ತಿಳಿದು ಬಂದಿದೆ. ಸದ್ಯ ಆರೋಪಿಗಳ ಮೊಬೈಲ್ ಪರಿಶೀಲನೆ ನಡೆಸಿ ರಿಟ್ರೀವ್ಗೆ ಕಳಿಸಿದ್ದು ಆ ವರದಿಗಾಗಿ ಈಗ ಪೊಲೀಸರು ಕಾಯ್ತಾ ಇದ್ದಾರೆ. ಸೊ ರೇಣುಕಾ ಹತ್ಯೆ ಮತ್ತೊಂದು ರಹಸ್ಯ ಈಗ ಬಹಿರಂಗವಾಗಿದೆ. ಏನು ಅಂತ ನೋಡೋಣ. ರೇಣುಕಾಸ್ವಾಮಿ ಕೈಯಲ್ಲಿ ಕ್ಷಮಾಪಣೆ ಕೇಳಿಸೋದಕ್ಕೆ ಅವರು ಪ್ರಯತ್ನ ಪಟ್ಟಿದ್ರಂತೆ. ಕ್ಷಮಾಪಣೆ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೆ ಅವರು ಪ್ಲ್ಯಾನ್ ಮಾಡಿದ್ರು ಅಂತಕ್ಕಂಥದ್ದು ಈಗ ಗೊತ್ತಾಗಿದೆ. ಆದರೆ ಹಲ್ಲೆಯಿಂದ ತೀವ್ರ ನಿತ್ರಾಣನಾಗಿ ಬಿದ್ದಿದ್ದ ರೇಣುಕಾಸ್ವಾಮಿ ಮೇಲೆದ್ದೇಳೋದು ಮಾತಾಡೋ ಸ್ಥಿತಿನಲ್ಲೂ ಆತ ಇರಲಿಲ್ಲ. ರೇಣುಕಾಸ್ವಾಮಿಯನ್ನು ಹಿಡಿದು ಕೂರಿಸಿದ್ರಂತೆ ಇಬ್ಬರು. ಮೊಬೈಲ್ ಫೋನ್ ಹಿಡಿದು ನಿಂತಿದ್ದ ಮತ್ತೊಬ್ಬ ಅಂತ ಹೇಳಲಾಗ್ತಾ ಇದೆ. ಮುಂದೆ ಈ ರೀತಿ ಮಾಡಲ್ಲ ಅಂತ ಹೇಳುವಂತೆ ಒತ್ತಾಯವನ್ನು ಹಾಕಿದ್ರಂತೆ. ಈ ವೇಳೆ ರೇಣುಕಾಸ್ವಾಮಿ ಮಾತನಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಅಷ್ಟೊಂದು ಹೊಡೆದ್ರೆ ಯಾರ ಕೈಲಾಗತ್ತೆ ಮಾತನಾಡೋದಕ್ಕೆ. ನಾಳೆ ಹೇಳ್ಸೋಣ ಅಂತ ಸುಮ್ಮನಾಗಿದ್ದ ಆರೋಪಿಗಳು ರೇಣುಕಾಸ್ವಾಮಿಯನ್ನು ಏನು ಮಾಡ್ತಾರೆ, ಸೆಕ್ಯೂರಿಟಿ ರೂಮ್ಗೆ ತಂದು ಹಾಕ್ತಾರೆ. ಅದೇ ಕಾಲಿಡ್ಕೊಂಡು ದರ ದರ ಅಂತ ಹೇಳ್ಕೊಂಬಂದ್ರಲ್ಲ ಅದು. ಕೆಲವೇ ಕ್ಷಣದಲ್ಲಿ ರೇಣುಕಾಸ್ವಾಮಿ ಪ್ರಾಣ ಪಕ್ಷಿ ಹಾರು ಹೋಗಿತ್ತು. ಫೋನ್ ಮೂಲಕ ದರ್ಶನ್ಗೆ ಈ ವಿಚಾರವನ್ನು ತಿಳಿಸಿದರು ಆರೋಪಿಗಳು. ಪೊಲೀಸರ ತನಿಖೆ ವೇಳೆ ಈ ಅಪಾಲಜಿ ಪ್ಲಾನ್ ಅಂತಕ್ಕಂಥದ್ದು ಈಗ ಬಯಲಾಗಿದೆ. ಆರೋಪಿಗಳ ಮೊಬೈಲ್ ರಿಟ್ರೀವ್ಗೆ ಕಳಿಸಿದ್ದಾರೆ ಪೊಲೀಸರು ಬೆಂಗಳೂರು ಮತ್ತು ಹೈದರಾಬಾದ್ FSLಗೆ. ಅದಿನ್ನೂ ರಿಪೋರ್ಟ್ ಬಂದಿಲ್ಲ. ಅದೊಂದು ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗುತ್ತೆ ಅಂತ ಪೊಲೀಸರ ನಿರೀಕ್ಷೆ. ಬಟ್ ರಿಪೋರ್ಟ್ನಲ್ಲಿ ಏನಿದೆ ಅಂತ ಗೊತ್ತಾಗಬೇಕಲ್ಲ, ಅದಿನ್ನೂ ಬಂದಿಲ್ಲ. ಅದು ಬಂದರೆ ಚಾರ್ಜ್ ಶೀಟ್ ಹಾಕೋದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಪೊಲೀಸರು ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ 90 ದಿನ ಟೈಮ್ ಇರುತ್ತೆ. ಅದರಲ್ಲಿ ಆ ರಿಪೋರ್ಟ್ ಒಂದಕ್ಕೋಸ್ಕರ ಇವರು ವೆಯ್ಟ್ ಮಾಡ್ತಾ ಇದ್ದಾರೆ. ರಿಪೋರ್ಟ್ ಬಂದ ಮೇಲೆ ಚಾರ್ಜ್ ಶೀಟ್ ಹಾಕ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಒಟ್ಟಾರೆ ಅಪಾಲಜಿ ಅಂದರೆ ಇವರಿಗೆ ಕೊಲೆ ಮಾಡುವ ಉದ್ದೇಶ ಇರಲಿಲ್ಲ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಹೊಡೆದಿದ್ದಾರೆ ಚೆನ್ನಾಗಿ, ಇಲ್ಲ ಅಂತಲ್ಲ. ಬಟ್ ಸ್ಟಿಲ್ ಅಪಾಲಜಿ ವಿಡಿಯೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಇನ್ನು ಈ ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಈಗ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಬೆಳಕಿಗೆ ಬಂದಿದೆ. ಏನದು ಇಂಟ್ರೆಸ್ಟಿಂಗ್ ವಿಚಾರ ಅಂತಕ್ಕಂಥದ್ದು ನೋಡೋಣ. ಚಿತ್ರದುರ್ಗದಲ್ಲಿ ಫ್ರೆಂಡ್ಸ್ ಆಗಿದ್ದವರೇ ಬೆಂಗಳೂರು ರೀಚ್ ಆಗ್ತಾ ಇದ್ದಂತೆ ವಿಲನ್ ಆಗಿದ್ದ ಮಾಹಿತಿ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ. ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿಯನ್ನು ರಾಘವೇಂದ್ರ, ಜಗದೀಶ್, ಅನುಕುಮಾರ್ ಮತ್ತು ಚಾಲಕ ರವಿ ಕಾರ್ಗೆ ಹತ್ತಿಸ್ಕೊಂಡಿದ್ದಾರೆ. ಕಾರ್ಗೆ ಹತ್ತಿಸ್ಕೊಂಡಾಗ ರೇಣುಕಾಸ್ವಾಮಿಯನ್ನು ಖುಷಿಯಾಗಿ ಮಾತನಾಡಿಸಿದ್ದಾರೆ. ಬೆಂಗಳೂರಿಗೆ ಬರ್ತಾ ಇದ್ದಂತೆ ರೇಣುಕಾಸ್ವಾಮಿ ವಿರುದ್ಧ ಗರಂ ಆಗಿದ್ದಾರೆ. ಶೆಡ್ಗೆ ಕರ್ಕೊಂಡು ಬಂದು ಮನ ಬಂದಂತೆ ಥಳಿಸಿ ದರ್ಶನ್ಗೆ ವಿಷಯವನ್ನು ಮುಟ್ಟಿಸಿದ್ದಾರೆ. ದರ್ಶನ್ ನೇರವಾಗಿ ಶೆಡ್ಗೆ ಬಂದು ಹಲ್ಲೆ ಮಾಡಿರುವ ಸ್ಫೋಟಕ ವಿಚಾರ ಪೊಲೀಸ್ ತನಿಖೆಯಲ್ಲಿ ಬಯಲಾಗಿದೆ. ಅದು ನಿಜ. ಯಾಕೆಂದರೆ ಅವರು ಚಿತ್ರದುರ್ಗದಿಂದ ಕರ್ಕೊಂಡು ಬರಬೇಕಾದ್ರೆ ಅದೇನೋ ತುಮಕೂರು ಹತ್ರ ನಿಲ್ಲಿಸ್ಬಿಟ್ಟೆಲ್ಲ ಸ್ನ್ಯಾಕ್ಸ್ ತಿಂದ್ರಂತೆ, ದುಡ್ಡನ್ನು ರೇಣುಕಾಸ್ವಾಮಿನೇ ಕೊಟ್ಟನಂತೆ. ಎಲ್ಲ ಫ್ರೆಂಡ್ಸ್ ಥರ ಇದ್ದರು. ಚಿತ್ರದುರ್ಗದಲ್ಲಿ ಕಾರನ್ನು ಹತ್ತಿಸ್ಕೊಂಡಿದ್ದಾರೆ. ಅಂದರೆ ಫಸ್ಟ್ ಬೈಕ್ ನಿಲ್ಲಿಸಿ ಎಲ್ಲ ಒಂದು ಕಡೆ ಪಾರ್ಕ್ ಮಾಡಿಸಿ ಆಟೋದಲ್ಲಿ ಕರ್ಕೊಂಬಂದು ಕಾರ್ ಹತ್ತಿಸ್ಕೊಂಡಿದ್ದಾರೆ. ರಾಘವೇಂದ್ರ, ಜಗದೀಶ್, ಅನುಕುಮಾರ್ ಮತ್ತು ಚಾಲಕ ರವಿ ಇಷ್ಟು ಜನ ಸೇರ್ಕೊಂಡು ಕಿಡ್ನ್ಯಾಪ್. ಬಟ್ ಆಗ ರೇಣುಕಾಸ್ವಾಮಿಗೆ ಇದು ಕಿಡ್ನ್ಯಾಪ್ ಅಂತ ಗೊತ್ತಿರಲಿಲ್ಲ. ಕಾರ್ ಹತ್ತಿಸ್ಕೊಂಡಾಗ ಖುಷಿಯಾಗಿ 4 ಜನ ಮಾತನಾಡಿಸಿದ್ರು. ನಿಮಗೆ ಡಿ ಬಾಸ್ನ ಮೀಟ್ ಮಾಡಿಸ್ತೀವಿ ಅಂತ ಆರೋಪಿಗಳು ಕರ್ಕೊಂಡು ಹೋಗಿದ್ರು. ತುಮಕೂರು ದಾಟ್ತಾ ಇದ್ದಂತೆ ಡಾಬಾ ಒಂದರಲ್ಲಿ ಎಣ್ಣೆ ಪರ್ಚೇಸ್ ಮಾಡಿದ್ದಾರೆ ಇವರು. ಆರೋಪಿಗಳು ತೆಗೆದುಕೊಂಡಿದ್ದ ಎಣ್ಣೆಗೆ ಹಣ ಕೊಟ್ಟಿದ್ದು ರೇಣುಕಾಸ್ವಾಮಿ, ಮತ್ತು ಸ್ನ್ಯಾಕ್ಸ್ ತಿಂದಾಗಲೂ ದುಡ್ಡು ಕೊಟ್ಟಿದ್ದು ರೇಣುಕಾಸ್ವಾಮಿ ಅಂತ ಗೊತ್ತಾಗಿದೆ. ಕಾರ್ನಲ್ಲೇ ಎಣ್ಣೆ ಹೊಡೆದಿದ್ದಾರಂತೆ ಜಗದೀಶ್ ಮತ್ತು ರಾಘವೇಂದ್ರ ಅಂತಕ್ಕಂಥವ್ರು. ಆದರೆ ನೈಸ್ ರೋಡ್ ಹತ್ತತ್ರ ಬರ್ತಾ ಇದ್ದ ಹಾಗೆಯೇ ಅವ್ರ ಲೊಕೇಶನ್ ಗೊತ್ತಾಗ್ತಾ ಇದೆಯಲ್ಲ, ಬರ್ತಾ ಇದೆ ಅಂತ ಲೊಕೇಶನ್ ಸಿಗ್ತಾ ಇದ್ದಂತೆ ರೇಣುಕಾಸ್ವಾಮಿಯನ್ನು ಅವಾಚ್ಯವಾಗಿ ನಿಂದಿಸೋದಕ್ಕೆ ಶುರು ಮಾಡಿದರು. ಪಟ್ಟಣಗೆರೆ ಶೆಡ್ ರೀಚ್ ಆಗ್ತಾ ಇದ್ದಂತೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಅಷ್ಟೊತ್ತಿಗಾಗಲೇ ಅವ್ರು ಚೆನ್ನಾಗಿ ಎಣ್ಣೆ ಹೊಡೆದಿರ್ತಾರಲ್ಲ ಹಾಗೆ. ಬಳಿಕ ನಟ ದರ್ಶನ್ಗೆ ಕಾಲ್ ಮಾಡಿ ವಿಚಾರ ತಿಳಿಸಿದ್ದಾರೆ. ಸ್ಟೋನಿ ಬ್ರೂಕ್ನಲ್ಲಿ ಆಗ ಪಾರ್ಟಿ ಮಾಡ್ತಾಯಿದ್ರು ದರ್ಶನ್. ಸ್ಟೋನಿ ಬ್ರೂಕ್ನಿಂದ ನೇರವಾಗಿ ಶೆಡ್ಗೆ ಬಂದು ದರ್ಶನ್ ಹಲ್ಲೆ ಮಾಡಿದ್ದಾರೆ. ನಂತರ ವಿಚಿತ್ರವಾಗಿ ಹಲ್ಲೆ ಮಾಡಿ ರೇಣುಕಾಸ್ವಾಮಿ ಕಿರುಕುಳ ಕೊಟ್ಟಿದ್ದಾರೆ. ಕಿರುಕುಳ ನೀಡಿ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದ್ದಾರೆ ಆರೋಪಿಗಳು ಅಂತಕ್ಕಂಥದ್ದು. ಇವೆಲ್ಲವೂ ಕೂಡ ದಿನದಿಂದ ದಿನಕ್ಕೆ ತನಿಖೆ ಮಾಡ್ತಾ ಪೊಲೀಸರಿಗೆ ಗೊತ್ತಾಗ್ತಿರುವ ಒಂದೊಂದೇ ಅಂಶಗಳು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ಪಾತ್ರ ಏನು, ಯಾರ್ಯಾರು ಏನೇನು ಮಾಡಿದ್ರು ಅಂತ.